ಹಾಗಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಜೊತೆಗೆ ಕಿತ್ತಾಟ ಕೂಡ ನಡೀತಾ ಇದೆ. ಸೊ ಪ್ರೋಮೋ ಬರ್ತಿದೆ ಬಿಗ್ ಬಾಸ್ದು, ಅದು ಕನ್ನಡ ಬಿಗ್ ಬಾಸ್ದು ಅಂತಂದರೆ ಅಲ್ಲಿ ಕಿತ್ತಾಟ ಇಲ್ಲ ಅಂತಂದರೆ ಹೆಂಗೆ? ಓಕೆ. ಆ್ಯಂಡ್ ಹಾಡು ಅಂದರೆ ಇಲ್ಲಿ ಕಿತ್ತಾಟ ಮಾಡ್ತಾವ್ರೆ. ಸೊ ಧ್ರುವಂತ್, ಯಾಕಪ್ಪ ನಿನಗೆ ಅಷ್ಟೊಂದೆಲ್ಲ ಟ್ರಿಗರ್ ಆಗ್ತಿದೆ ಅರ್ಥ ಆಗ್ತಿಲ್ಲ ನನಗೆ. ಗೊತ್ತಾಯಿತು ನೀನು ಮಾಡ್ತಿರೋಂಥದ್ದು ಸ್ಟ್ರಾಟಜಿ. ಆ್ಯಂಡ್ ಸೊ ಅಲ್ಲಿ ಗಿಲ್ಲಿಗೆ ಉರಿಸ್ಬೇಕು. ಆ್ಯಂಡ್ ಗಿಲ್ಲಿ ಇಲ್ಲಿವರೆಗೂ ಕೂಡ ನಿಮಗೆಲ್ಲ ಏನು ಉರಿಸಿದ್ದಾನೆ, ಸೊ ಅದನ್ನೆಲ್ಲ ನೀವು ಇವಾಗ ಇರೋವಂಥ ವಾರದಲ್ಲಿ ಸೊ ಅದನ್ನು ಬಡ್ಡಿ ಸಮೇತ ತೀರಿಸ್ಕೊಬೇಕು ಅಂತಲೇ ಮಾಡ್ತಿದೆ ಅಂತ ನಂಗೆ ಗೊತ್ತು. ಬಟ್ ಆದರೂ ಕೂಡ ಒಂದು ಹೊಸ ವರ್ಷದ ದಿನ ಆದರೂ ಅಟ್ಲೀಸ್ಟ್ ಬಿಡ್ಬೋದಾಗಿತ್ತೇನೋ ಅಂತ ನನಗನ್ಸುತ್ತೆ. ಸೊ ಎಲ್ಲರ ಬಗ್ಗೆ ಕೂಡ ಒಂದು ಹಾಡು ಬರಿಬೇಕು ಅಂತ ಬಿಗ್ ಬಾಸ್ ಅವರೇ ಹೇಳಿದ್ದಾರೆ. ದಿನ ಏನು ನಡೀತಾ ಇದೆ ಸೊ ಅದ್ರ ಬಗ್ಗೆನೇ ಬರಿಬೇಕು ಅಂತ. ಅದೇ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಬರಿತಾ ಇದ್ದಾನೆ. ಸೊ ಆ ಗಿಲ್ಲಿ ಆ ಹಾಡು ಬರಿತಾ ಇರೋದು ನೋಡಿ, ಸೊ ಆ ಪದಗಳು ಅವನ ಬಗ್ಗೆ ಮೀನ್ಸ್ ಅದೇ ಧ್ರುವಂತ್ ಬಗ್ಗೆ ಡೈನಿಂಗ್ ಟೇಬಲ್ ಅದೇನೋ ಬರಿತಿದ್ದಾನಲ್ಲ, ಸೊ ಅದನ್ನು ಕೇಳಿಸ್ಕೊಂಡ ಮೇಲೆ ಸೊ ಅಲ್ಲಿ ನನ್ನ ಬಗ್ಗೆ ಬರಿಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ದಾನೆ. ಬಟ್ ಅಲ್ಲಿ ಗಿಲ್ಲಿ ಹೇಳ್ತಿರೋಂಥದ್ದು ಎಲ್ಲರ ಬಗ್ಗೆನೂ ಕೂಡ ಬರಿತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಬಿಟ್ಟು ಬಿಗ್ ಬಾಸ್ ಇವತ್ತಿನ ಎಪಿಸೋಡಲ್ಲಿ ಏನೇನು ಆಗುತ್ತೆ ಅನ್ನೋದು, ಆ ಕಿತ್ತಾಟಕ್ಕೆ ಕಾರಣ ಏನು ಅನ್ನೋದನ್ನು ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ಮೇಲೆ ನೋಡ್ತಾ ಇದ್ರೆ ಅವ್ನ ಬಗ್ಗೆ ಬರಿತಿರೋವಂಥದ್ದನ್ನೇ ಅವನು ಇಟ್ಕೊಂಡು ಸೊ ಅಲ್ಲಿ ಬರಿಬೇಡ ಹಾಗೆ ಹೀಗೆ ಪೇಪರ್ ಹರಿದಾಕ್ತೀನಿ ಅಂತೆಲ್ಲ ಮಾತಾಡ್ತಿದ್ದಾನೆ. ಆ್ಯಂಡ್ ನಾನು ಮೊದಲೇ ಹೇಳಿದ್ನಲ್ವಾ, ಸೊ ಅದೇ ಇಲ್ಲಿವರೆಗೂ ಕೂಡ ಅವನೇನು ಗಿಲ್ಲಿ ರೇಗಿಸಿದ್ದಾನೆ. ಸೊ ಇವಾಗ ಫಿನಾಲೆ ಹಂತಕ್ಕೆ ಇನ್ನೇನು ಬರೋ ಟೈಮಲ್ಲಿ ಸೊ ಕೆಲವು ವಾರದಲ್ಲಿ ತಿರ್ಸ್ಕೊಂಬೇಡ ಎಲ್ಲನೂ ಬಡ್ಡಿ ಸಮೇತ ಅಂತ. ಸೊ ಇಲ್ಲಿ ಧ್ರುವಂತ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾನೆ. ಸೊ ಕಿತ್ತಾಟ ಅದೇ ಸ್ವಲ್ಪ ಸಿಂಗುಲರ್ ವರ್ಡಲ್ಲೆಲ್ಲ ಮಾತಾಡುವಂಥದ್ದು ಗಿಲ್ಲಿ ವಿರುದ್ಧ ನಡೀತಾ ಇದೆ. ಬಟ್ ಗಿಲ್ಲಿ ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ತಡ್ಕೊಂಡು ಸೊ ಇಗ್ನೋರ್ ಮಾಡಿ ಇದ್ದರೆ ಬೆಟರ್ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಆಗಬಹುದೇನೋ. ಸೊ ಸುಮ್ಮನೆ ಅನ್ನೆಸೆಸರಿ ಆಗಿರುವಂಥ ಪದ ಬಳಕೆಗಳು, ಸೊ ಅದೇ ಊರಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಅನ್ನುವಂಥದ್ದು, ಸೊ ಈ ಥರದ್ದೆಲ್ಲ ಪದ ಬಳಕೆಗಳು ಬೇಕಿರಲಿಲ್ಲ ಅಂತ ನನಗೆ ಅನಿಸುತ್ತೆ. ಅವ್ನು ಪ್ರವೋಕ್ ಮಾಡಬೇಕು ಅಂತಲೇ ಮಾಡ್ತಿದ್ದಾನೆ, ಅದು ಗಿಲ್ಲಿಗೂ ಕೂಡ ಗೊತ್ತು. ಸೊ ಗೊತ್ತಿದ್ದ ಮೇಲೆ ಅದು ಏನಕ್ಕೆ ತಿರ್ಗಾ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಓಕೆ. ಸೊ ಇದೇ ತಪ್ಪು ಮಾಡಿರೋವಂಥದ್ದು ಸ್ಟಾರ್ಟಿಂಗ್ ಡೇಯಿಂದ ಗಿಲ್ಲಿಗೆ ಸುಮಾರು ಜನ ರಿಯಾಕ್ಟ್ ಮಾಡಿನೇ ಸೊ ಅವನು ಇನ್ನೂ ಸ್ವಲ್ಪ ಜಾಸ್ತಿ ಉರಿಸ್ತಾ ಇದ್ದ. ಸೊ ಇವಾಗ ಇವನು ಉರಿಸ್ತಿದ್ದಾನೆ. ಸೊ ಅವನು ಅದನ್ನು ತಗೊಂಡು ಸೈಲೆಂಟ್ ಆಗಿದ್ರೆ ಬೆಟರ್ ಆಗಬಹುದು ಅಂತ ನನಗನ್ಸುತ್ತೆ. ಹುಡುಗರೆಲ್ಲ ಫುಲ್ ರೆಡಿ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇದು ಆ ಒಂದು ಸಾಂಗ್ ಬರೆಯೋ ಟೈಮಲ್ಲಿ ಆಗಿರುವಂಥ ಒಂದು ಚಿಕ್ಕ ಕಿತ್ತಾಟ ಅಂತ ಅನಿಸುತ್ತೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಅಟ್ಲೀಸ್ಟ್ ಹೊಸ ವರ್ಷದ ದಿನ ಆದರೂ ಬಿಡ್ಬೋದಾಗಿತ್ತು ಕಿತ್ತಾಟ ಮಾಡ್ದೇನೆ ಅಂತ ಅನ್ಕೊಂತೀನಿ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.